ಇವತ್ತು ಬೇಲೂರಲ್ಲಿ ಪ್ರತಿ ಸಂದರ್ಭದಲ್ಲಿ ಯಾವ ರೀತಿ ನಾವು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ನಾವು ಏನು ಚುನಾವಣೆನ ಪ್ರಾರಂಭ ಮಾಡ್ತೀವಿ, ಅದೇ ರೀತಿ ಇವತ್ತು ಚುನಾವಣೆ ಪ್ರಾರಂಭ ಮಾಡೋದಕ್ಕೋಸ್ಕರ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರಿನ ಆಶೀರ್ವಾದ ಪಡೆಯುವಂಥ ಕೆಲಸನ ಮಾಡಿ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರು, ಮುಖ್ಯಸ್ಥರು, ಮುಖಂಡರುಗಳೆಲ್ಲ ಹಲವಾರು ಜಾಗ ಪಾಯಿಂಟ್ಗಳಿಗೆ ಭೇಟಿ ನೀಡುವಂಥ ಕೆಲಸನ ಮಾಡಿ ಇವತ್ತು ಸುಮಾರು ಒಂದು 35 ಪಾಯಿಂಟ್ಗಳಿಗೆ ಭೇಟಿ ನೀಡುವಂಥ ಕೆಲಸನ ಮಾಡಿ ಎಲ್ಲ ಕಡೆನೂ ವಿಶ್ವಾಸ ಪಡೆಯುವಂಥ ಕೆಲಸನ ಮಾಡಿ ಇವತ್ತೆಲ್ಲ ಒಂದು ದಿನ ಪೂರ್ತಿ ಬೇಲೂರು ಭಾಗದಲ್ಲೇ ನಮ್ಮ ಪ್ರಚಾರನ ಇಟ್ಕೊಳ್ಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ. ಈಗಾಗಲೇ ಬಹುತೇಕ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ JDS ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳಷ್ಟು ವಿಶ್ವಾಸದಿಂದ ಕರೆ ಮಾಡಿ ಅವರು ಕೂಡ ನಮಗೆ ಸಹಕಾರ ತುಂಬುವಂಥ ಕೆಲಸನ ಮಾಡ್ತಿದ್ದಾರೆ. ನಮ್ಮ ಗುರಿ ಇರೋದು ಮುಖ್ಯವಾಗಿ ಇವತ್ತು ದೇವೇಗೌಡರು ಸಾಹೇಬರ ಒಂದು ಕೈನ ಬಲಪಡಿಸೋಂಥದ್ದು ಹಾಗೂ ನಮ್ಮ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡೋದನ್ನ ನಮ್ಮ ಗುರಿ. ಹಾಗಾಗಿ 400 ಸೀಟ್ ಏನು ಅವರು ಮಾಡ್ತೀವಿ ಅಂತ ಇದ್ದಾರೆ ಮೋದಿ ಸಾಹೇಬ್ರವರು, ಆ 400 ಸೀಟಲ್ಲಿ ನಾನು ಒಬ್ಬನಾಗಿ ಅವರ ಸೇವೆ ಸಲ್ಲಿಸೋಂಥ ಕೆಲಸ ಮಾಡಬೇಕು, ದೇಶ ಸೇವೆ ಸಲ್ಲಿಸೋಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಕೂಡ ಒಂದು ಕೊಣತಟ್ಟಿ ಇವತ್ತು ಕೆಲಸ ಮಾಡೋಂಥ ನಿಟ್ಟಲ್ಲಿ ಇವತ್ತೆಲ್ಲ ನಮ್ಮ ಮತ್ತು ಹಾಗೂ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ವಿಶ್ವಾಸದಲ್ಲಿ ಇದ್ದೀವಿ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಮ್ಮ ಪಾರ್ಟಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನನಗಿಂತ ಹೆಚ್ಚಾಗಿ ಅವ್ರಿಗೆ ಜಯ ಆಗುತ್ತೆ ಅನ್ನೋದು ಏನೆಲ್ಲ ಮಾತಾಡ್ತಿರಲ್ಲ ಮಾಧ್ಯಮದವರು ತಿಳ್ಕೊಳ್ಬೇಕು. ಮೊನ್ನೆ ತಾನೇ ಕಡೂರಲ್ಲಿ ಬೆಳ್ಳಿ ಪ್ರಕಾಶ್ ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ, ಸಾವಿರಾರು ಜನ ಕಾರ್ಯಕರ್ತರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಲ್ಲೂ ಕೂಡ HK ಸುರೇಶ್ ಅಣ್ಣನೂ ಮಾತಾಡಿದ್ದೀವಿ. ಇವತ್ತು ಅವರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅವ್ರ ತಂದೆಗೇನೋ ಹುಷಾರಿಲ್ಲ ಅಂತ ನನ್ನ ಹತ್ರ ಚರ್ಚೆ ಮಾತಾಡಿದ್ರು ಹುಷಾರಿರಲಿಲ್ಲ ಅಂತ. ಹಾಗಾಗಿ ಅವ್ರು ಬಂದ ನಂತರ ನಾವೆಲ್ಲ ಒಟ್ಟಿಗೆ ಹೋಗುವಂಥ ಕೆಲಸನ ಮಾಡ್ತಾ ಇದ್ದೀವಿ. ನಾಳಿದ್ದು ಇನ್ನೊಂದು ರೌಂಡ್ ಬಂದು ಎಲ್ಲ ಬಿಜೆಪಿ ಮುಖಂಡರುಗಳ ಮನೆಗಳಿಗೆ ಮತ್ತೆ ಎಲ್ಲೆಲ್ಲಿ ಮುಖ್ಯಸ್ಥರಿದ್ದಾರೆ ಅಲ್ಲೆಲ್ಲೆಲ್ಲಿ ಪಾಯಿಂಟ್ಸ್ಗಳು ಮಾಡಿದ್ದಾರೆ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಸ್ವತಃ ವ್ಯಕ್ತಪಡಿಸೋ ಕೆಲಸನ ಮಾಡಿದ್ದಾರೆ. ಅವೆಲ್ಲ ತಪ್ಪು ಸಂದೇಶ ಕಳ್ಸಕ್ ಹೋಗಬೇಡಿ. ಏನು ಬಿಜೆಪಿ ಅವ್ರು ಒಟ್ಟಿಗಿದ್ದೀವಿ, 100% ಭಾಗ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನ ಅವರ ಪಕ್ಷದ ವಿಚಾರ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನೇನಿದ್ರು ನಮ್ಮ ಪಕ್ಷ ಬಿಜೆಪಿ ಅವ್ರ ಪಕ್ಷದ ಮಾತ್ರ ಮಾತಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.